ವರ್ಣಿಸಲು ಅಸದಳವಾಗಿರುವುದು. ಮಲ್ಲಿಗೆ, ಸೇವಂತಿಗೆ, ಸಂಪಿಗೆ ಮೊದಲಾದ ಪುಷ್ಪಗಳಿಂದ ಕೂಡಿ ಈ ವರವು ಎಷ್ಟೊಂದು ಶೋಭಾಯಮಾನವಾಗಿರುವುದು ಅಲ್ಲವೇ? ಹೌದು ಸರ್, ಈ ವರವು ನೋಡಿದರೆ ಮದನ ಮಾಯಾವಿಯ ನಾಟ್ಯರಂಗಂತೆ ಪ್ರಕಾಶಿಸುವುದು ಅಲ್ಲವೇ? ಹೌದೌದು, ಮದನ ಮಾಯಾವಿಯ ನಾಟ್ಯರಾಣಿಯ ಚತುರೆ ನೀನು. ನಿನ್ನ ನಾಟ್ಯ ಕಲಾರಂಗಕ್ಕೆ ಇದೇ ಯೋಗ್ಯವಾದ ಸ್ಥಳ. ಮದನ ಮಾಯಾವಿ ಅಲ್ಲ, ಮದನ ಮೊಯ್ಲೇ ಸರಿ. ನಿನ್ನ ಈ ಅರ್ಥಹಾಸ್ಯ ಮಾತು ನಡೆ, ನಾವಿನ್ನು ಹೂಗಳನ್ನು ಬಿಡಿಸೋಣ. ನೋಟದಿಂದಲೂ ಚಂದಿನ ಕಾಂತಿಯಿಂದಲೂ ಬೆಳದಿಂಗಳನ್ನು ನಾಚಿಸುವಂತಹ ಕಿರುನಗೆಯಿಂದಲೂ ಈ ವರವನ್ನು ಬೆಳಗುತ್ತಾ ಇರುವ ಈ ಮಹಾಮಹಿಳೆ ಯಾರು ತಿಳಿಯಲಿಲ್ಲವಲ್ಲ. ಮಿತ್ರ, ಹೀಗೆ ಪ್ರಮುಖವಾದ ವಿಷಯಗಳಿಗೆ ಹೇಗೆ ಅರ್ಥವನ್ನು ಕಲ್ಪಿಸಿಕೊಂಡು ಸಂತೋಷ ಪಡಿಸಿರೋಲ್ಲ. ಹಾಗೆ ಹೇಳಿ ಮಾತು ಹೋಗಿದ ಕಾಲಕ್ಕೆ ನವಿಲುಗಳು ನಾಟ್ಯವಾಡುತ್ತಾ ಎಂದರೆ ನಾನು ಆಡುವ ಮಾತಿಗೆ ಬೆರಗಾಯಿತು ಅಂತ ಅರ್ಥ. ಮಿತ್ರ, ಸರಿ ಸರಿ, ನಿನ್ನ ಮಾತುಗಳು ಯಾವಾಗಲೂ ಹೀಗೆ. ಅವರು ನಮ್ಮ ಆಗಮನ ಏನು ತಾನೇ ಬಲ್ಲರು? ಇಲ್ಲ ಸಲದ ಅರ್ಥವನ್ನು ಕಲ್ಪಿಸಿಕೊಂಡು ಹುಚ್ಚು ಹುಚ್ಚಾಗಿ ಆಡಬೇಡ. ಸ್ವಲ್ಪ ತಾಳು, ಅವರ ವಿನೋದ ಆರೋಪಗಳನ್ನು ಕೇಳೋಣ. ನಿನ್ನ ಹುಚ್ಚು ಇನ್ನು ಏರಲಿ ಮಿತ್ರ, ಕೇಳು ಮಿತ್ರ. ಅಲ್ಲವಯ್ಯ, ವಿಜಯಯಾತ್ರೆಗಾಗಿ ಬಂದು ವಿರಾರಾಪಗಳನ್ನು ಬಿಟ್ಟು ಸ್ತ್ರೀಯರ ವಿರೋಧ ಆರೋಪವನ್ನೇ ಮಾಡುವೆಯಲ್ಲ. ಚೆನ್ನಾಯ್ತು, ಬಹಳ ಚೆನ್ನಾಯ್ತು ಮಿತ್ರ. ಮಿತ್ರ, ವಿಜಯಲಕ್ಷ್ಮಿ ಎದುರಾಗಿ ಬಂದು ನಿಂತಿರುವಲ್ಲಿ ಬೇರೆ ವಿಜಯಯಾತ್ರೆಯಲ್ಲಿರುವುದು ಸರಿ ಸರಿ ಮಿತ್ರ. ನನ್ನನ್ನೇ ಉಚ್ಚಾರಣೆ ತಂದು ನನ್ನನ್ನೇ ಉಚ್ಚಾರಣೆ ಹೇಳಿ ನೀನು ದೊಡ್ಡ ಉಚ್ಚನಾದನಯ್ಯ. ಮಿತ್ರ, ರಮಣೀಯ ನವಯವನ್ನು ನೋಡಿದ ಮೇಲೆ ಏನು ಆಶ್ಚರ್ಯ ಮಿತ್ರ. ನಂಬರಬಾರದು ಮಿತ್ರ, ನಂಬರಬಾರದು.
ನನ್ನ ಚಾತುರ್ಯವನ್ನು ನೋಡಿ ಒಂದೇ ಮಿತ್ರ